ನಾವೀಗ ತಂಬಿಟ್ಟು ಮಾಡೋಕ್ಕೆ ಅಕ್ಕಿ ಮಿಲ್ ಮಾಡಿಸ್ಕೊಬರೋಕ್ಕೆ ಮಿಲ್ಲಿಗೆ ಹೋಗ್ತಾ ಇದ್ದೀವಿ. ತರನೇ ಕಡ್ಲೆನಾ ಅದ್ರೊಳಗೆ ಬೆರೆಸು ಕೊಬ್ಬರಿ ಉಳ್ಳಾಗಡ್ಡೆ ಬೀಜ ಸುರಿತಾ ಇರ್ತೀನಿ. ಅಕ್ಕ ನಿಧಾನ ಕಡೆ ಗಾಡಿ ಓಡಿಸೋದು 1 ಗಂಟೆಗೆ ಹೋಯ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಅದೇ ಬೆಳಗುಮಕ್ಕೆ ಬಂದಿದ್ದೀವಿ. ಅಪ್ಪ ಅಮ್ಮ ಮನೆಗೆ ದೇವ್ರು ಮಾಡ್ತಾ ಇದ್ದಾರೆ, ಏಳೂರಮ್ಮನ ದೇವ್ರ. ಅದಕ್ಕೆ ಅದೇ ನೀವು ನೋಡಿದ್ರಲ್ಲ ಕ್ಲಿಪ್ಸ್ನ, ಅದೇ ತಂಬಿಟ್ಟಿಗೆ ಮಿಲ್ ಮಾಡಿಸ್ತಾ ಇದ್ದು ಅದು ಅಮ್ಮ ತಗೋದ್ರು. ಈಗ ನಾವು ರಾಮನಗರ ಹೋಗ್ತಾ ಇದ್ದೀವಿ. ಈಗ ನಮ್ಮ ಜೊತೆ ರಂಜಿತಾ ಅವರಿದ್ದಾರೆ, ನಾನು ರಂಜು ಹೋಗ್ತಾ ಇದ್ದೀವಿ. ಎಂತಕ್ಕೆ ಅಂದರೆ ಮನೆಗೆ ಸ್ವಲ್ಪ ದಿನಸಿ ಐಟಮ್ಸ್ ಬೇಕು, ಅದು ಗ್ರೋಸರಿ ಐಟಮ್ಸ್ನ ತಗೊಬರೋಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಿರ್ಬೇಕಾದ್ರೆ ಕೆಂಪೇಗೌಡನ ದೊಡ್ಡಿಲಿ ಅಲ್ಲೇ ಫೇಮಸ್ ಆಗಿರುವಂಥ ಮಸಾಲೆ ಗೋಬಿ ಪಾನಿಪುರಿ ಅಲ್ಲಿ ಅಂಗಡಿ ಕಾಣಿಸ್ಬಿಡ್ತು. ಕಾಣಿಸಿದ್ಮೇಲೆ ಬಿಡ್ತೀವ ನಾವು ಬ್ಯಾಟಿಂಗ್ ಮಾಡ್ತಾ ಇರೋದೆ. ಅದಕ್ಕೆ 2 ಮಸಾಲೆ ಗೈಸ್ ನಾವು ಆವಾಗಲೇ ಬಂದು ತಿಂತ ಲಾಗ್ ಮಾಡೋದೇ ಮಕ್ಕಳಿದ್ದೀನಿ ನಾನು. ಅದನ್ನೇ ಕೊಡಿ. ಮಶ್ರೂಮ್ ಕೊಡೋ ಉಂಟಾ? ಮತ್ತು ಮಾಮೂಲಿ ಗೋಬಿನೇ ಇದು ಮಾಮೂಲಿ ಗೋಬಿ ಇಲ್ಲೇ ಕೊಡಿ. ಬಾಲಿವರೆಗೂ ನೋಡೋಣ ಬೇಗ. ಅಲ್ಲೆಲ್ಲ ತಿಂದಾದ್ಮೇಲೆ ಗೋಬಿಗೆ ಹೇಳಿದ್ವಿ. ಅಲ್ಲಿ ವೇಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಬ್ಯಾಂಗಲ್ಸ್ ತೊಗೊಳ್ತು. ನೇಲ್ ಪಾಲಿಶು ಮತ್ತು ಬ್ಯಾಂಗಲ್ಸ್ ತೊಗೋಬೇಕು ಅಂತ ಹೋಗ್ತಾ ಇದ್ದೀವಿ. ಅಲ್ವಾ ಆಗೋಳಿರ್ಬೇಕು. ಇದು ಏನಿಲ್ಲ, ಚೆನ್ನಾಗಿತ್ತು. ಯಾವುದು ಇಲ್ಲಿ ಬ್ಯಾಂಗಲ್ ಸ್ಟೋರ್ ಬಂದಿದ್ದೀವಿ, ಬಳೆ ಮತ್ತು ನೇಲ್ ಪಾಲಿಶ್ ನೋಡೋಕ್ಕೆ. ಇದು ಲೈಟ್ ಗ್ರೀನ್ ಆಗಿತ್ತಾ? ಈ ಥರ ಅದೇನೋ ಡಾರ್ಕ್ ಇದೆ. ಒಂದು 5 ರೂಪಾಯಿ ತಂದು ಯದಾನ ತಗೊಬಂದ. ಆ ಗೋಬಿ ಐತಿ ಇಳು ತಿನ್ನಕ್ಕೆ, ನನಗೂ ಹಿಡಿದು ತಿನ್ನಕ್ಕೆ ಸ್ವಲ್ಪ ಜಾಸ್ತಿ ಆಯಿತು. ಅದಕ್ಕೆ ನಾವು ಈ ಥರ ಒಂದು ಬಾಕ್ಸ್ನ ತಗೊಬಿಟ್ಟು ಅದಕ್ಕೆ ಇದು ಪ್ಲೇಟಲ್ಲಿ ಇತ್ತಲ್ಲ ಅದನ್ನ ಹಾಕ್ಬಿಟ್ಟು ಫುಲ್ ಪ್ಯಾಕಿಂಗ್ ಮಾಡಿದ್ದಾರೆ ರಂಜಿತಾ ಅವರು. ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ನೋಡಿ ಗೈಸ್, ನಮ್ಮ ರಾಮನಗರ ಹೆಂಗಿದೆ. ಅದೇನು ಮಾಡ್ತೀವಿ ಗೈಸ್. ಫೈನಲಿ ನಾವು ತಿಂದ್ಬಿಟ್ಟು ಈಗ ಹೊರಡ್ತಾ ಇದೀವಿ ಮನೆಗೆ. ಒಂದು ಮಸಾಲೆ ಮತ್ತೆ ಒಂದು ಗೋಬಿ, ಹಾಫ್ ಗೋಬಿ ಅವು ಅಷ್ಟೇ ತಿನ್ನಕ್ಕಾಗಲಿಲ್ಲ ಗೈಸ್ ನಮ್ಮ ಕೈಲಿ. ಅದನ್ನೇ ನಾವೇ ಹೆಂಗ್ ಪ್ಯಾಕ್ ಮಾಡಿದ್ವಿ ಅಂತ ನೋಡಿದ್ರಿ ಅಲ್ವಾ ನೀವೇನೆ. ರಂಜಿತ್ ಅವ್ರು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಅಂತ.
ಊಟನ ವೇಸ್ಟ್ ಮಾಡ್ಬಾರ್ದಲ್ವಾ ಗೈಸ್? ನನ್ನ ಮಾತು ಕೇಳಿಸ್ತಿದ್ಯಾ? ಊಟನ ವೇಸ್ಟ್ ಮಾಡ್ಬಾರ್ದಲ್ವಾ ಗೈಸ್? ಅದಕ್ಕೇನೆ ಮತ್ತೆ ಅದನ್ನ ಅವ್ರಿಗೆ ಏನು ಕೊಡೋದು, ತಿಂದ್ಬಿಟ್ಟಿದ್ವಿ, ಎಂಜಿಲ್ ಆಗೋಗಿತ್ತು. ಅವ್ರಿಗೆ ಕೊಟ್ರೆ ಅದು ಚೆನ್ನಾಗಿರಲ್ಲ ನಿಂದು ತಾಯಿ ಗುಣ ಅಲ್ವಾ? ಅವ್ರು ಬೇರೆಯವ್ರಿಗೆಲ್ಲ ಮಾಡ್ಕೊಡ್ತಿದ್ರು, ಅದನ್ನ ಎಂಜಿಲ್ನ ಅವ್ರಿಗೆ ಕೊಟ್ಟು ಅವ್ರು ಅದನ್ನ ಪ್ಯಾಕ್ ಮಾಡ್ಕೊಟ್ಟು ಅದೇ ಕೈಯಲ್ಲಿ ಬೇರೆಯವ್ರಿಗೂ ಕೊಡ್ತಾರಲ್ಲ ಅಂದ್ಬಿಟ್ಟು ನಾನೇ ಪ್ಯಾಕ್ ಮಾಡ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ನಾವೇ ಇಬ್ಬರೇ ತಿಂದು ಖಾಲಿ ಮಾಡ್ತೀವಿ, ಅದೇನಾಗಲ್ಲ. ವೇಸ್ಟ್ ಮಾಡಬಾರ್ದು ಫುಡ್, ಅಷ್ಟೇ ನನ್ನ ಪಾಲಿಸಿ, ಅದೇನೆ. ಗೈಸ್, ಊಟ ಯಾರ್ಯಾರು ವೇಸ್ಟ್ ಮಾಡಲ್ಲ ಕಮೆಂಟ್ ಮಾಡಿ, ನಮ್ಮ ಥರ ಅಲ್ವೇ? ಆರ್ಟ್ಸ್ ನೋಡಿ ಗೈಸ್, ನಮ್ಮ ಬಿಡುಗುಂಬದ ಆರ್ಟ್ಸು ಹೆಂಗ್ ಮಾಡ್ತವೆ, ಹಿಂಗ್ ಕಾಣಿಸುತ್ತೆ ಅನ್ಸುತ್ತೆ ಇದೆ ವಟ ವಟ. ಹಾ, ಹಿಂಗ್ ಮಾತಾಡು. ಎಲ್ಲ ಬಿಡಿ ಗೈಸ್, ಅಷ್ಟೇ. ನಾನೊಂದು ಹಾಡು ಹೇಳ್ತೀನಿ, ಕಂಡಿದ್ಯಾ? ಹಾ, ಬಾಯ್ಬಿಟ್ಟು ಹಾಡೆಲ್ಲ ಹೇಳು. ವಾಶ್ರೂಮ್ ಬೇಕು ರೆಡಿ ಮನೆಗೆ. ಅದಲ್ಲ ಕಣೆ, ಮತ್ತೆ ನನಗೆ ಗೈಸ್ ಹಂಗೆ ಚೆನ್ನಾಗಿ ಗೊತ್ತಾಗ್ತೈತೆ ಹೇಳೋಳು. ನನಗಿನ್ನು ಹೆಂಗ್ ಕೇಳ್ತದೆ ಅಂದ್ರೆ ನಾನು ಬರೀ ಆಯ್ತಿಲ್ಲ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಗೈಸ್, ಅವಳಿಗೆ ಸರಿಗಮಪ ಗಂಧ ಗಾಳಿ ಗೊತ್ತಿಲ್ಲ ಅವಳಿಗೆ. ನನ್ನಂತ ಸಂಗೀತ ವಿದ್ವಾಂಸ ಹತ್ರ ಬಯಸ್ಕೊತಾಳೆ. ಅದಕ್ಕೆ ಗೈಸ್ ಅವಳು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹಂಗಾದ್ರೂ ಹೇಳ್ತೀನಿ ನೀರು. ಅಯ್ಯೋ ಬೇಡ, ಹಂಗೆ ಹೇಳಿದ್ರೆ ಆಡೇ ಬಂದ್ಬಿಡ್ತದೆ. ನಾನು ಹಾಡು ಹೇಳಿದ್ ಗೊತ್ತಾಗ್ಲಿಲ್ವ ನಿಮ್ಗೆ? ನಾನು ಬಾತ್ರೂಮ್ಗೆ ಹೋಗ್ಬೇಕು. ಕಂಡ ಕನಸು ಫೈನಲಿ ನಾವು ಮನೆಗೆ ಬಂದಿದ್ದೀವಿ. ಅಲ್ಲಿಂದ ಬರುವಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗೋಯ್ತು, ಸ್ವಲ್ಪ ಹೊಟ್ಟೆ ಹಸಿವು ಆಯ್ತಾಯ್ತು. ಇವಳು ನೋಡಿ ನೆಕ್ಸ್ಟ್ ಬ್ಯಾಟಿಂಗ್ ಹೊಡಿತಾಳೆ ಆಗಲೇ. ಅಬ್ಬಬ್ಬಬ್ಬ ಲ್ಯಾಟ್ರಿ ಆಗಲೇ ಅಲ್ಲಿ ನನ್ನ ಕೈಲಿ ಆಯ್ತಲ್ಲ ಕಣೆ. ಅಲ್ಲಿ ನನ್ನ ಮಗ ತಿನ್ನಿಸ್ತಾವ, ನಾನು ತಿಂತಾ ಇದ್ದೀನಿ. ಏನು ಅದೇನು ಹೇಳು, ಕೇಳಿಸ್ತದೆ. ಅಲ್ಲಿ ನನ್ನ ಕೈಲಿ ಆಯ್ತಾ ಇಲ್ಲ, ಹೊಟ್ಟೆಲಿ ಜಾಗನೇ ಇಲ್ಲ ಅಂದ್ಲು. ಗಾಡಿ ಅವ್ವ ಅರ್ಧ ಕಿಲೋಮೀಟ್ರ್ ಅಂತೆ, 10 ಕಿಲೋಮೀಟ್ರ್ನೂ ಇಲ್ಲೇನೋ. ಇಲ್ಲಪ್ಪ, ತಿಂತಾ ಇದ್ದೀನಿ, ಮಾಡೋದಾಯ್ತಾ? ಇರಪ್ಪ, ಇದು ಬಾಯಿ ಕಣಪ್ಪ, ಮಿಲ್ಲಲ್ಲಿ ರುಬ್ಬ ಮಿಷಿನ್ ಅಲ್ಲ. ಏನಂದ್ಲಿದ್ದವಳು ಹಾಡು ಮರಿ ಇದೆಲ್ಲ, ಅದು ಇದು ಎರಡು ಒಂದೇ, ಇಬ್ರು ಮಲಕ ಆಗ್ತಾನೆ ಇರ್ತಾರೆ. ನಂಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ, ಇಂಥ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಜನಗಳು ಇರ್ತಾರೆ. ಗೈಸ್, ಫೈನಲಿ ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ನಾನು ಇಲ್ಲಿ ಕಾಫಿ ಕಾಯಿಸ್ತಾ ಇದ್ದೀನಿ ಗೈಸ್. ರಂಜಿತ್ ಅವರು ಅಲ್ಲೇ ಇದ್ದಾರೆ, ಬಂದಾಗಿಂದ ಸ್ವಲ್ಪ ಅವರು ಎದ್ದೇ ಇಲ್ಲ. ನೋಡಿ ಗೈಸ್, ನಮ್ಮ ಮಮ್ಮಿ ಏನೋ ಹೇಳ್ತಿದ್ದಾರೆ. ನಮ್ಮ ಮಮ್ಮಿದು ಒಂದು ಸ್ವಲ್ಪ ಚೆನ್ನಾಗಿರೋ ಡೈಲಾಗ್ನ ರಂಜಿತ್ ಅವ್ರು ಹೇಳ್ತಾರೆ. ರಂಜು ಏನೇ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾಳೆ 11 ಗಂಟೆಯಿಂದ? ಹೇಳೆ ರಂಜು, ಹೇಳೆ ಹೇಳೆ, ಪರವಾಗಿಲ್ಲ ಹೇಳೆ. ಅದು ನಿಂಬಾಯಿಂದ, ಅದು ನಿಂಬ ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಯಿಂದ ಕೇಳಬೇಕು. ಹೇಳೆ, ಕಲ್ಸ್ಕೊಬಿಡ್ತದೆ ಹಿಂಗೆ. ಇಲ್ಲ ಫೋಟೋ ಹಿಂಗೆ ಕಲ್ಸ್ಕೊಂಡು ಹಿಂಗೆ ಇರ್ತದೆ. ಓ, ಸೊಟ್ಟಾಗೋಯ್ತು. ತಿರ್ಗಾ ಹಿಂಗೆ ಇಕ್ಕೋದು. ಅಯ್ಯೋ, ಇದೊಂದು ಸ್ವಲ್ಪ ಸೊಟ್ಟಾಗೋಯ್ತೆ. ಇವ್ರು ಮಾತು ಕಟ್ಕೊಬಿಟ್ರೆ ಹಿಂಗೆ ಇಕ್ಕೋದು. ದೇವ್ರಿಗೆ ಬೇಜಾರಾಗೋದು. ಇಲ್ಲ, ದೇವ್ರಿಗೆ ಎದ್ದು
ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ದೇವರೇ ಎದ್ಕೊಂಡ್ಬಿಟ್ಟು ಇರುವ ನಿಮಿಷ ನಾನೇ ಸರಿಯಾಗಿ ಕೂತ್ಕೊಂತೀನಿ. ದೇವರೇ ಎದ್ಕೊಂಡು ಇಲ್ಲಿ ನಮ್ಮ ಮಮ್ಮಿ ತಂಬಿಟ್ಗೆ ಕೊಬ್ಬರಿ ತುರ್ಕೋತಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾನು ಕಾಫಿ ಕಾಯಿಸ್ತಾ ಇದ್ದೀನಿ ಗೈಸ್. ಇಲ್ಲಿ 2 ಚಿಂಚುಗಳು ಆಟ ಆಡ್ತಿದ್ದಾರೆ. ಸಂಜಿತಾ ಅವ್ರಿಗೆ ನಾನು ಕಾಫಿ ಕಾಯಿಸ್ಕೊಂಡ್ಬಂದು ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ಇಂಥ ತಂಗಿ ಎಲ್ಲಿ ಸಿಗ್ತಾಳೆ. ಅವಳು ಮಾಡ್ಬೋದು ದೋಸೆ ಉಳ್ದದು ನನಗೂ ತಗೊಂಡು ಕೊಟ್ಟವಳೆ. ಎಷ್ಟು ಅದಕ್ಕೆ ಯಾಕೆ ನಗ್ತಾ ಇದ್ದಲ್ಲಿ ಹೇಳು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಮ್ಮಿ ಯಾಕೆ ಮಮ್ಮಿ ಹೇಳ ಯಾಕೆ? ಅದೇನೋ ತಂಬಿಟ್ಟು ಮಾಡು ಅಂತ ಬರ್ತಾರೆ ಮಾಡ್ತಾರೆ ಅಂದ್ರೆ ಅದಕ್ಕೆ ದೇವ್ರ ಬಂದು ಕ್ಯಾಂಡಿ ಮಾಡಬೇಕಂತ ದೇವ್ರ ಬಂದು ಕ್ಯಾಂಡಿ ಮಾಡಬೇಕಂತೆ. ಅದಕ್ಕೆ ನಿನಗೂ ನಾಟ್ ಮಾಡಿ ನಿಂತ್ಕೊಂಡು ದೇವ್ರು ಮಾಡ್ಬೇಕಾ? ನೋಡಿದ್ರು ಇವಾಗ ಎಲ್ಲರ ಕೆಲಸ ಮಾಡಿದ್ರು ಮಮ್ಮಿ. ತಾಯಿನ ಕಷ್ಟಪಟ್ಟು ತುರಿತಾವ್ರಲ್ಲ, ನೆಕ್ಸ್ಟ್ ಮಿಕ್ಸಿಗೆ ಹಾಕ್ತಾರಂತೆ. ಸಂಪತ್ ಯಾಕೆ ತುರಿಬೇಕು ನೋಡು ಕಮೆಂಟ್ಸ್ ಮಾಡ್ತಾರೆ. ಅವ್ರ ಮಮ್ಮಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ